ತುಲಾ ರಾಶಿಯಲ್ಲಿ ಬರ್ತಕ್ಕಂತಹ ನಕ್ಷತ್ರಗಳು ಚಿತ್ತಾ ನಕ್ಷತ್ರ 3ನೇ ಪಾದ, ಚಿತ್ತ 4ನೇ ಪಾದ, ಸ್ವಾತಿ ಹಾಗೂ ವಿಶಾಖ 1, 2, 3ನೇ ಪಾದ. ಚಿತ್ತಾ ನಕ್ಷತ್ರ 3ನೇ ಪಾದ ಹಾಗೂ 4ನೇ ಪಾದದವರು ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಆರಾಧನೆ ಮಾಡ್ತಕ್ಕಂಥದ್ದು ಅಂತಂದರೆ ನರಸಿಂಹಸ್ವಾಮಿಯ ಮಂತ್ರವನ್ನು ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಾಲಂತಂ ಸರ್ವತೋಮುಖಂ ನಾರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ ಈ ಮಂತ್ರವನ್ನು ಹೇಳ್ಕೊಳ್ತಾ ಬಂದರೆ ಚಿತ್ತಾ ನಕ್ಷತ್ರದವರಿಗೆ ತುಂಬ ಅನುಕೂಲ ಆಗುತ್ತೆ. ಯಾವ ತೊಂದರೆಗಳು ಅವರನ್ನು ಬಾಧಿಸೋದಿಲ್ಲ. ಇನ್ನು ಸ್ವಾತಿ ನಕ್ಷತ್ರ ಮಹಾನಕ್ಷತ್ರ. ಆ ನಕ್ಷತ್ರದವರು ದುರ್ಗಾದೇವಿಯ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ವಿಶಾಖ ನಕ್ಷತ್ರದವರು 1, 2, 3ನೇ ಪಾದದವರು ಗುರುಗಳು, ನಿಮ್ಮ ಯಾವ ಗುರುಗಳನ್ನು ನೀವು ಆರಾಧನೆ ಮಾಡ್ತೀರೋ ಆ ಗುರುಗಳ ದೇವಸ್ಥಾನಕ್ಕೆ ಪ್ರತಿ ಗುರುವಾರ ಹೋಗಿ ಅವ್ರನ್ನ ಕಂಡು ಬರ್ತಕ್ಕಂಥದ್ದು. ಈಗ ಸಾಯಿಬಾಬನ ದೇವಸ್ಥಾನಕ್ಕೆ ಹೋಗ್ತೀರಾ, ಅಲ್ಲಿ ಸಿಹಿಯನ್ನು ಹಂಚಿ ಬರ್ತಕ್ಕಂಥದ್ದು. ರಾಯರ ದೇವಸ್ಥಾನಕ್ಕೆ ಹೋಗಿ ಬರ್ತೀರಾ, ಆ ಮಂತ್ರಾಕ್ಷತೆಯನ್ನು ಕಣ್ಣಿಗೆ ಹೊತ್ಕೊಂಡು ಯಾವಾಗಲೂ ನಿಮ್ಮ ಜೊತೆ ಇಟ್ಕೊಂಡಿರ್ತಕ್ಕಂಥದ್ದು. ಈ ಥರ ಮಾಡ್ತಾ ಬನ್ನಿ, ಅನುಕೂಲ ಆಗುತ್ತೆ.